ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 7ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಎರಡು ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. ಇವತ್ತು ಸ್ವಲ್ಪ ಮಾರ್ಕೆಟ್ ಸ್ಲೋ ಡೌನ್ ಆಗಿದೆ. ನಿಫ್ಟಿಯಲ್ಲಿ 8 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ಸೆನ್ಸೆಕ್ಸ್ 8 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು. ಸೊ ಕಳೆದ ಎರಡು ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟಾಗಿ ಗೇನ್ಸ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಕೂಡ ಬ್ಯಾಂಕ್ ನಿಫ್ಟಿ 130 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬಟ್ ನಿಫ್ಟಿ 22,500 ಲೆವೆಲ್ಸ್ ಅನ್ನು ಹೋಲ್ಡ್ ಮಾಡ್ತಿದೆ. ಆ ಒಂದು ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ರೀಸೆಂಟಾಗಿ ಸೆಬಿಯ ಚೀಫ್ ಆಗಿ ಆಯ್ಕೆಯಾದಂಥ ಪಾಂಡೆ ಅವರು ಮನಿ ಕಂಟ್ರೋಲ್ನ ಗ್ಲೋಬಲ್ ವೆಲ್ತ್ ಸಮ್ಮಿಟ್ನಲ್ಲಿ ಇವತ್ತು ಮಾತಾಡಿದ್ದಾರೆ. ಇಂಡಿಯಾದ ಗ್ರೋತ್ ಸ್ಟೋರಿ ಕಂಟಿನ್ಯೂ ಆಗಬೇಕು ಅಂದರೆ FIIs ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಅವರು ಹೇಳಿದ್ದಾರೆ. ಸೆಬಿ FIIsಗಳ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ರೆಡಿ ಇದೆ. ಯಾವುದಾದ್ರೂ ರೆಗ್ಯುಲೇಷನ್ ರಿಲೇಟೆಡ್ ಕನ್ಸರ್ನ್ಸ್ ಇದ್ರೆ ಅಥವಾ ಆಪರೇಷನ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಸೆಬಿ ಜೊತೆಯಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಡಿಸ್ಕಷನ್ಸ್ ಅನ್ನ ಮಾಡಬಹುದು. ಸೊ ರೆಗ್ಯುಲೇಟರಿ ಪ್ರೆಷರ್ಸ್ ಅನ್ನ ಹ್ಯಾಂಡಲ್ ಮಾಡುವಂಥ ಕೆಲಸವನ್ನ ಸೆಬಿ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ FII ಇನ್ವೆಸ್ಟ್ಮೆಂಟ್ ಇಂಡಿಯನ್ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. FIIs ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋದಾಗ ಮಾರ್ಕೆಟ್ನ ಸೆಂಟಿಮೆಂಟ್ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ಆ ರೀಸನ್ ಇಂದ FIIs ಮತ್ತೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ ಇಂಡಿಯನ್ ಮಾರ್ಕೆಟ್ಸ್ ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ. ಬಟ್ ಡಿಪೆಂಡೆನ್ಸಿ ಕಡಿಮೆ ಆದಷ್ಟು ಒಳ್ಳೆಯದು. ಬಟ್ FIIs ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಮಾರ್ಕೆಟ್ನಲ್ಲಿ ಆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇರೋದಿಲ್ಲ. ಆದ್ರಿಂದ FII ಇನ್ವೆಸ್ಟ್ಮೆಂಟ್ ಕೂಡ ಅಗತ್ಯವಾಗಿ ಬೇಕಾಗುತ್ತೆ. ಇವತ್ತು ಕೂಡ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. 2035 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. DIIs ಕಡೆಯಿಂದ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 2320 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ತು. ಇವತ್ತಿನ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರಿಲಯನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. ನಿನ್ನೆ ಕೂಡ ರಿಲಯನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಕೂಡ ಸ್ಟಾಕ್ 3% ಗೇನ್ ಆಯಿತು. ನಿನ್ನೆ ಎರಡು ಬ್ರೋಕರೇಜ್ಗಳು ರಿಲಯನ್ಸ್ ಸ್ಟಾಕ್ ಅನ್ನು ಕವರ್ ಮಾಡಿದ್ರು. ಜೆಫ್ರೀಸ್ ಮತ್ತು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ನ ಕಡೆಯಿಂದ 1600 ಅರೌಂಡಲ್ಲಿ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಮೆಕ್ವರಿ ಕೂಡ ರಿಲಯನ್ಸ್ ಸ್ಟಾಕ್ ಅನ್ನು ಕವರ್ ಮಾಡಿದ್ದಾರೆ. ಯೂಶಲಿ ಮೆಕ್ವರಿ ರಿಲಯನ್ಸ್ ಸ್ಟಾಕ್ ಅನ್ನು ಕವರ್ ಮಾಡಿದಾಗ ನೆಗೆಟಿವ್ ರೇಟಿಂಗ್ಸ್ಗಳನ್ನು ಕೊಡ್ತಿದ್ರು ಅಥವಾ ಟಾರ್ಗೆಟ್ ಅನ್ನು ಡೌನ್ಗ್ರೇಡ್ ಮಾಡ್ತಿದ್ರು. ಸೊ ಮೊದಲನೇ ಬಾರಿಗೆ ಅವರು 1500 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಈ ಮುಂಚೆ 1300 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ತಿತ್ತು. ಈ ಲೆವೆಲ್ನಿಂದ 24% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಮೆಕ್ವರಿ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ರಿಲಯನ್ಸ್ ನ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಮೆಕ್ವರಿಯ ವ್ಯೂ ಆಗಿರುತ್ತೆ. ಸೊ ಆಲ್ರೆಡಿ 3 ಬ್ರೋಕರೇಜ್ಗಳ ಕಡೆಯಿಂದ ರಿಲಯನ್ಸ್ ನಲ್ಲಿ ಕವರೇಜ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ರಿಲಯನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದ್ರೆ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ರಿಲಯನ್ಸ್ ಇವತ್ತು 3% ಗೇನ್ ಆಗಿದ್ರಿಂದನೇ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲಾಂದ್ರೆ ಇವತ್ತು ಕೂಡ ನಿಫ್ಟಿಯಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತಿತ್ತು. ನೆಸ್ಲೆ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 2% ಅರೌಂಡ್ ಅಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ನೆಸ್ಲೆಗೆ ಸೆಬಿ ಕಡೆಯಿಂದ ವಾರ್ನಿಂಗ್ ಸಿಕ್ಕಿದೆ. ಸೊ ಇನ್ಸೈಡರ್ ಟ್ರೇಡಿಂಗ್ ರಿಲೇಟೆಡ್ ವಾರ್ನಿಂಗ್ ಸೆಬಿ ಕಡೆಯಿಂದ ನೆಸ್ಲೆಗೆ ಸಿಗ್ತಾ ಇದೆ. ಇನ್ಸೈಡರ್ ಟ್ರೇಡಿಂಗ್ ಅಂದ್ರೆ ನೆಸ್ಲೆ ಯಾವುದೇ ಒಂದು ಇನ್ಸೈಡರ್ ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಕಂಪನಿ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಎಕ್ಸ್ಚೇಂಜಸ್ಗೆ ತಿಳಿಸೋದಕ್ಕೂ ಮುಂಚೆನೆ ಆ ಒಂದು ನ್ಯೂಸ್ ಅನ್ನ ಇಟ್ಕೊಂಡು ನೆಸ್ಲೆ ಶೇರ್ಸ್ ಗಳನ್ನ ನೆಸ್ಲೆ ಕಂಪನಿಯವರು ಬೈ ಮಾಡ್ಕೊಂಡ್ರೆ ಅದು ಇನ್ಸೈಡರ್ ಟ್ರೇಡಿಂಗ್ ಆಗುತ್ತೆ. ಆ ಕಂಪನಿಯ ಶೇರ್ಸ್ ಗಳನ್ನ ಹ್ಯೂಜ್ ಮಾರ್ಜಿನ್ ನಲ್ಲಿ ಸೆಲ್ ಮಾಡಿ ಪ್ರಾಫಿಟ್ಸ್ ಅನ್ನ ತಗೊಳ್ಳೋದು ಅಥವಾ ಲೋವರ್ ಲೆವೆಲ್ಗಳಲ್ಲಿ ಬೈ ಮಾಡ್ಕೊಳ್ಳೋದು, ಈ ರೀತಿಯ ಕೆಲಸವನ್ನ ಮಾಡಿದ್ರೆ ಇದು ಸೆಬಿಯ ಗೈಡ್ಲೈನ್ಸ್ ನ ಅಗೇನ್ಸ್ಟ್ ಆಗಿ ಇರುತ್ತೆ. ಆ ರೀಸನ್ ಇಂದ ವಾರ್ನಿಂಗ್ ನೆಸ್ಲೆಗೆ ಸಿಗ್ತದೆ. ನೆಸ್ಲೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ನಾವು ಕಾಶಿಯಸ್ ಆಗಿ ಹ್ಯಾಂಡಲ್ ಮಾಡ್ತೀವಿ, ಇದರಿಂದ ಯಾವುದೇ ರೀತಿಯ ಬಿಸ್ನೆಸ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಜಾಜ್ ಆಟೋ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 1.5% ನ ಜಂಪ್ ನೋಡೋದಕ್ಕೆ ಸಿಕ್ತು. ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. 52 ವೀಕ್ ಲೋ ಹತ್ರ ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಲೋವರ್ ಲೆವೆಲ್ಗಳಿಂದ ಸ್ವಲ್ಪ ಬೈಯಿಂಗ್ ಎಮರ್ಜ್ ಆಗಿದೆ. ಹಾಗೆ BL ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 1.5% ನ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. BLಗೆ ಸ್ಟ್ರಾಂಗ್ ಆರ್ಡರ್ಸ್ಗಳು ಸಿಗ್ತಾ ಹೋಗ್ತದೆ. 577 ಕೋಟಿಯ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸಬ್ಮರೀನ್ಗಳಲ್ಲಿ ಬಳಸುವಂಥ ಅಡ್ವಾನ್ಸ್ಡ್ ಕಾಂಪೋಸಿಟ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ಗಳು ಹಾಗೆ ವೆದರ್ ರ್ಯಾಡರ್ಸ್ಗಳು, ಟ್ರೈನ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ಗಳು, ಈ ರೀತಿಯಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳಿಗೆ BLಗೆ ಆರ್ಡರ್ ಸಿಗ್ತದೆ. ಹಾಗೆ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ 2025 ಫಿನಾನ್ಷಿಯಲ್ ಇಯರ್ ಅಂದರೆ ಮಾರ್ಚ್ನಲ್ಲಿ ಏನು ಫಿನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ, ಈ ಫಿನಾನ್ಷಿಯಲ್ ಇಯರ್ನಲ್ಲಿ 13,724 ಕೋಟಿ ಆರ್ಡರ್ಸನ್ನು BL ಪಡ್ಕೊಂಡಿದ್ದಾರೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಡಿಫೆನ್ಸ್ ಕಂಪನಿಗಳು ಮೇಂಟೈನ್ ಮಾಡ್ತಿದ್ದಾರೆ. ಈಗ ವ್ಯಾಲ್ಯೂಷನ್ ಕೂಡ ಸ್ವಲ್ಪ ಜಸ್ಟಿಫೈ ಆಗ್ತದೆ. ಹಾಗೆ ಇಂಡಲ್ಕೋ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಮೊಮೆಂಟಮ್ ಕಂಟಿನ್ಯೂ ಆಯಿತು. ಮೆಟಲ್ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಇವತ್ತು ಕೂಡ ಇಂಡಲ್ಕೋ 1.5% ಗೇನ್ ಆಯಿತು. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ನೋಡೋದಕ್ಕೆ ಸಿಕ್ಕಿದೆ. 3.5% ನ ಕರೆಕ್ಷನ್ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಇಂಡಸ್ಇಂಡ್ ಬ್ಯಾಂಕ್ ಸಿಇಒನ ಇನ್ನು 1 ವರ್ಷ ಕಂಟಿನ್ಯೂ ಮಾಡೋದಕ್ಕೆ RBI ನ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಬಟ್ ಇವತ್ತು ಸ್ಟಾಕ್ 3.5% ಡೌನ್ ಆಯಿತು. NTPC ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 2.5% ನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಶ್ರೀರಾಮ್ ಫಿನಾನ್ಸ್ ಕೂಡ 2% ಕರೆಕ್ಟ್ ಆಯಿತು. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್
ವೀಕ್ನೆಸ್ ಕಂಟಿನ್ಯೂ ಆಗ್ತಿದ್ದು ಇನ್ಫೋಸಿಸ್ HCL ಟೆಕ್ ಕೂಡ 1.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಸೊ ಮಾರ್ಚ್ 2021ಕ್ಕೆ ಆಕ್ಸೆಂಚರ್ನ Q2 ರಿಸಲ್ಟ್ ಬರುತ್ತೆ. ನೋಡಬೇಕಾಗುತ್ತೆ ಆಕ್ಸೆಂಚರ್ ಯಾವ ರೀತಿಯ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅಂತ. ಆ ರಿಸಲ್ಟ್ ಇಂಡಿಯನ್ IT ಕಂಪನಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಸೆಂಚರ್ನ ಕಡೆಯಿಂದ ಒಂದು ಸ್ಟ್ರಾಂಗ್ ಗೈಡೆನ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಇಂಡಿಯನ್ IT ಸ್ಟಾಕ್ಗಳು ಮತ್ತೆ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ IT ಕಂಪನಿಗಳು ತಮ್ಮ Q4 ರಿಸಲ್ಟ್ಸನ್ನು ಏಪ್ರಿಲ್ ತಿಂಗಳಲ್ಲಿ ಡಿಕ್ಲೇರ್ ಮಾಡ್ತಾರೆ. ಸೊ ಜೆನ್ಸಾಲ್ ಇಂಜಿನಿಯರಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಬೆಳಿಗ್ಗೆ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ತು. ಬಟ್ ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಸೊ ಪ್ರಾಫಿಟ್ ಬುಕಿಂಗಿಂತ ಸ್ಟಾಕ್ ಕರೆಕ್ಟ್ ಆಗ್ತಿದೆ ಅಂತ ಎಲ್ಲರೂ ಕೂಡ ಲಾಸ್ನಲ್ಲಿ ಎಕ್ಸಿಟ್ ಆಗ್ತಿದ್ದಾರೆ. ಬಟ್ ಜೆನ್ಸಾಲ್ ಇಂಜಿನಿಯರಿಂಗ್ ತಮ್ಮ ಒಂದು ಹೈಯರ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ. ಕಂಪನಿಯ CFO ಚೀಫ್ ಫಿನಾನ್ಸ್ ಆಫೀಸರ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಕಂಪನಿಯಲ್ಲಿ ಡೆಟ್ ಕನ್ಸರ್ನ್ಸ್ ಇತ್ತು. ಸೊ ಕಂಪನಿ ಡೆಟ್ ಅನ್ನ ಕ್ಲಿಯರ್ ಮಾಡುವಂತ ಚಾನ್ಸಸ್ಗಳು ಕಡಿಮೆ ಆಗ್ತಿದೆ ಅನ್ನೋದು. ಸೊ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಡಿಫಾಲ್ಟ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಆ ರೀಸನ್ ಇಂದ ಸ್ಟಾಕ್ ತುಂಬಾನೇ ವೀಕ್ ಆಗಿತ್ತು. ಸೊ ಈಗ CFO ನ ಚೇಂಜ್ ಮಾಡಿದ್ದಾರೆ. ಹೊಸ CFO ಯಾವ ರೀತಿಯ ಗೈಡ್ಲೈನ್ಸ್ ಗಳನ್ನ ತರ್ತಾರೆ, ಯಾವ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಸ್ಟೆಬಿಲೈಸ್ ಮಾಡ್ತಾರೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಬಿಸ್ನೆಸ್ ಸ್ಟೆಬಿಲೈಸ್ ಆಗೋದಕ್ಕೆ ತುಂಬಾನೇ ಸಮಯ ಬೇಕಾಗಬಹುದು. ಬಟ್ CFO ಚೇಂಜ್ ಆಗಿರೋದು ಸ್ಟಾಕ್ಗೆ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ. ಹಾಗೆ ಕಂಪನಿ ಈ ಒಂದು ಲೆವೆಲ್ ನಲ್ಲಿ ಸ್ಟಾಕ್ ಸ್ಪ್ಲಿಟ್ ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅನ್ನ ಮಾಡಿ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ಕೊಳ್ಳೋದು ಕಂಪನಿಯ ಉದ್ದೇಶ ಆಗಿರುತ್ತೆ. ಸ್ಟಾಕ್ ಆಲ್ರೆಡಿ ಸಾಕಷ್ಟು ಕರೆಕ್ಟ್ ಆಗಿದೆ. ಹಾಗೆ ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಕಂಪನಿ ಏನಾದರೂ ಡೆಟ್ ಅನ್ನ ಕ್ಲಿಯರ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆದ್ರೆ ಆಗ ಸ್ವಲ್ಪ ರಿಕವರಿ ಬರ್ಬೋದು. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 6.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. RBI ನ ಕಡೆಯಿಂದ ಫೋರೆಕ್ಸ್ ಆಪರೇಷನ್ಸ್ಗಳನ್ನು ಮಾಡೋದಕ್ಕೆ ಇವರಿಗೆ ಲೈಸೆನ್ಸ್ ಸಿಕ್ಕಿದೆ. ಸೊ ಫಾರಿನ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡೋದಕ್ಕೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗೆ ಲೈಸೆನ್ಸ್ ಸಿಕ್ಕಿದೆ. ಇದು ಖಂಡಿತವಾಗ್ಲೂ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ ಇಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಡಿಕ್ಸಾನ್ ಟೆಕ್ನಾಲಜೀಸ್ನಲ್ಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ರೆಡ್ಯೂಸ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಈ ಒಂದು ಸ್ಟಾಕ್ ಕೂಡ ಸಾಕಷ್ಟು ಕರೆಕ್ಟ್ ಆಗಿದೆ. 19,000 ಲೆವೆಲ್ನಿಂದ ಸ್ಟಾಕ್ ಕರೆಕ್ಟ್ ಆಗ್ತಿದೆ. 14,770 ಟಾರ್ಗೆಟ್ ಪ್ರೈಸ್ ಅನ್ನ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಡಿಕ್ಸಾನ್ಗೆ ಕೊಡ್ತಾ ಇದ್ದಾರೆ. ಬಟ್ ಈಗಲೂ ಕೂಡ ಡಿಕ್ಸಾನ್ ಟೆಕ್ನಾಲಜೀಸ್ ಹೈಯರ್ ವ್ಯಾಲ್ಯೂಷನ್ ನಲ್ಲಿ ಟ್ರೇಡ್ ಆಗ್ತದೆ. RVNLಗೆ ಇನ್ನಷ್ಟು ಆರ್ಡರ್ಗಳು ಸಿಗ್ತದೆ. 156 ಕೋಟಿಯ ಆರ್ಡರ್ ಅನ್ನ ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಇವತ್ತು ಸ್ಟಾಕ್ ಪಾಸಿಟಿವ್ ಆಗಿ ಈ ಒಂದು ನ್ಯೂಸ್ಗೆ ರಿಯಾಕ್ಟ್ ಮಾಡಿದೆ. ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.